ಗದಗ ಜಿಲ್ಲೆ ರೋಣ ತಾಲೂಕು ಮಲ್ಲಾಪುರ ಗ್ರಾಮದ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನ ಕದಳಿ ಮಠ ಮಲ್ಲಾಪುರ ಪರಮಪೂಜ್ಯ ಷಟ್ ಸ್ಥಳ ಬ್ರಹ್ಮ ಡಾಕ್ಟರ್ ಶ್ರೀ ಗುರುಸಿದ್ಧ ವೀರಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳ ತಪೋತನ ಪುಣ್ಯಾರಣ್ಯ ಪತ್ರಿವನ ಮಠ ನರಗುಂದ ಇವರ ಕೃಪಾಶೀರ್ವಾದದೊಂದಿಗೆ ನಿನ್ನೆಯ ದಿನ 31ನೇ ಬೆಳಕು ಕಾರ್ಯಕ್ರಮವನ್ನು ನೆರವೇರಿಸಿದರು. ಪರಮಪೂಜ್ಯ ಶ್ರೀಗಳಿಗೆ ಗ್ರಾಮದ ಎಲ್ಲಾ ಗುರು ಹಿರಿಯರು, ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಸೇರಿಕೊಂಡು ಪರಮಪೂಜ್ಯರಿಗೆ ತುಲಾಭಾರ ಸೇವೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ ಡಾಕ್ಟರ್ ಗುರು ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ನರಗುಂದ, ವೇದಮೂರ್ತಿ ಗುರುಮಲ್ಲಯ್ಯನವರು ರಾಜಶೇಖರಯ್ಯ ಪುರಾಣ ಮಠ, ವೇದಮೂರ್ತಿ ಶಂಕರಯ್ಯ ಹಿರೇಮಠ, ವೇದಮೂರ್ತಿ ವೀರಭದ್ರಯ್ಯ ಭಿಕ್ಷಾವತಿ ಮಠ, ಅನ್ನಪ್ಪ ಗೌಡ, ರುದ್ರಗೌಡ, ದಾನಪ್ಪ ಗೌಡರ್, ಶಂಕರ್ ಶಿವಪ್ಪ ಕಳಿಗೊಣ್ಣವರ್, ಬಾಪು ಬಿ ಹಾದಿಮನಿ, ಪ್ರಕಾಶ್ ಗೌಡ ಲಾ ತಿರಕನಗೌಡರ್, ಶಿವಪ್ಪ ಸಿದ್ದಪ್ಪ ಅರಹುಣಾಶಿ, ತೋಟಪ್ಪ ಬಾ ಸತ್ತಿಗೇರಿ, ಶಂಕರಪ್ಪ ನೀಲಪ್ಪ ಕೊಳ್ಳದ, ಡಾಕ್ಟರ್ ಭೀಮಪ್ಪ ಸಿ ನಾಗಸಮುದ್ರ, ನೆಹರು ಸಿದ್ದಪ್ಪ ಕಂಬಳಿ, ಬಾಪುಗೌಡ ಭೀಮನಗೌಡ, ದಾನಪ್ಪ ಗೌಡರ್, ಭೀಮಪ್ಪ ಹನುಮಪ್ಪ ಸುಂಕದ, ವಿರೂಪಾಕ್ಷಪ್ಪ ಬಸಪ್ಪ ಕಂಬಿ, ರವಿ ಪ್ರಕಾಶ್ ದಾನರೆಡ್ಡಿ, ಇಬ್ರಾಹಿಂ ಅಕೋಚಿ, ಮಹೇಶ್ ಸತ್ತಿಗೇರಿ, ಶರಣಪ್ಪ ವೀರಪ್ಪ ಗಾರವಾಡ, ಹನುಮಂತಪ್ಪ ಚೌಡಣ್ಣವರ್, ಲೇಶಪ್ಪ ಬಸಪ್ಪ ಮಳವಾಡ, ಶ್ರೀಮತಿ ವಿಶಾಲಾಕ್ಷಿ ರಾದಾನ ರೆಡ್ಡಿ, ಶ್ರೀಶೈಲ ಸತ್ತಿಗೇರಿ ಹಾಗೂ ಗ್ರಾಮದ ಮಹಿಳೆಯರು, ಶ್ರೀ ಶರಣ ಬಸವೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಸರ್ವ ಸದಸ್ಯರು, ಗ್ರಾಮದ ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಡ, NKS TV4. ಕೂಡಿಕೊಂಡಾಗ ಅದೊಂದು ಶಕ್ತಿ ಆಗ್ತದೆ. ಅದೇ ಶರಣಬಸವನ ಮಹಾಶಕ್ತಿ ತೋರ್ತದೆ ಅನ್ನೋದಕ್ಕೆ ದೈವ ಒಗ್ಗಟ್ಟಾದ್ರೆ ಏನೆಲ್ಲವೂ ಕೂಡ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ಮಲ್ಲಾಪುರನ ಒಂದು ಸಾಕ್ಷಿ ಕೊಡ್ಲಿಕ್ಕೆ ಬರ್ತದೆ ಎನ್ನುವಂತ ಈ ಸಹಕಾರ ಏಷ್ಯಾ ಖಂಡದೊಳಗೆ ಪ್ರಪ್ರಥಮವಾಗಿ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಿದರು. ಈಗಾಗಲೇ ನಮ್ ಗೌಡ್ರು ಹೇಳಿದ್ರು, ಸಿದ್ದನಗೌಡ ಕಂಬಳಿ ಅವರು ಅಂತ ಹೇಳಿ. ಪಾಟೀಲ ಮೊದಲ ಮೂಲ ಹೆಸರು ಕಂಬಳಿ ಅವ್ರದ, ಮನೆ ಹೆಸರು ಕಂಬಳಿ ಅಂದ್ರೆ ನೇರ ಕಂಬಳಿ ಅವ್ರ ಮತ್ತ ಕಡೆಗೆ ನಾಳದೊಳಗೆ ಸಿದ್ದನಗೌಡ ಪಾಟೀಲ್, ಸಣ್ಣ ರಾಮಪ್ಪ ಪಾಟೀಲ್ರು. ಸಣ್ಣ ರಾಮಪ್ಪ ಅಂದ್ರೆ ಅವ್ರ ತಂದೆ ಹೆಸರು, ದೊಡ್ಡ ರಾಮಪ್ಪ ಅಂದ್ರೆ ಚಿಕ್ಕದೊಡ್ಡಪ್ಪನ ಮಕ್ಕಳು ಅವನ ಮನಿ ಅಂತಲ್ಲಿ ಅವ್ರದ್ದು ಅದ. ಸಣ್ಣ ರಾಮಪ್ಪನ ಮಗನೇ ಸಿದ್ದನಗೌಡ್ರು. ರೂಢಿ ಒಳಗೆ ಕಂಬಳಿ ಅವರು ಅಂತ ಕರೀತಾರೆ. ಅವರು ಕಣಿಗ ನಾಳದೊಳಗೆ ಇರ್ತಾರೆ. ಬ್ರಿಟಿಷ್ ಆಡಳಿತ ಜೋರ್ ಇರ್ತದ. ಆ ಟೈಮ್ದಾಗ ಬಹಳ ಜೋರ್ ಇರ್ತದೆ. ಈ ನಾನು ಹೇಳೋದು ಲಕ್ಷ್ಯ ಕೊಟ್ಟು ಕೇಳ್ರವ, ಸಹಕಾರ ಸಂಘ ನಾವೆಲ್ಲ ಪ್ರಯತ್ನ ಮಾಡಿದ್ರೆ ಏನೆಲ್ಲ ಸಾಧ್ಯ ಆಗುತ್ತ ಅನ್ನೋ ಅಂತದವ ನಿಮಗೆ ಹೇಳಾಕತ್ತೇನೆ. ನಿಮ್ಗೆ ಲಕ್ಷ್ಯ ಕೊಟ್ಟು ಕೇಳ್ರಿ. ಇಷ್ಟವಾದಂತದ್ದು ಏನು ಅಂತಂದ್ರೆ, ಸಹಕಾರ ಸಂಘದೊಳಗೆ ಎಷ್ಟು ಗತ್ತದೆ, ಎಷ್ಟು ಕಿಮ್ಮತ್ತದೆ, ಎಷ್ಟು ಕಸುವದೆ ಅನ್ನುವಂತ ಸ್ವಲ್ಪ ತಿಳ್ಕೊಳ್ರಿ. ಸಿದ್ದನಗೌಡರು ಸಂಘವನ್ನು ಸ್ಥಾಪನೆ ಮಾಡಬೇಕಾದ್ರೆ ನಾನಾ ತರದ ತೊಂದರೆಯನ್ನು ಕೂಡ ಅನುಭವಿಸಿದ್ರು. ಬಹಳ
ಈಗ ಸಹಕಾರ ಪಿತಾಮಹ ಸಹಕಾರಿ ಸಂಘದ ಮೂಲ ಸ್ಥಾಪಕ ಕಂಬಳಿ ಸಿದ್ದಪ್ಪನವರು ಅಂತಂದ್ರೆ ದೊಡ್ಡ ಆರ್ಥಿಕವಾಗಿ ಏಷ್ಯಾ ಖಂಡವೇ ಎಷ್ಟು ತ್ಯಾಗ ಬುದ್ಧಿ ಇತ್ತು ಅವರಲ್ಲಿ ಅಂತಂದ್ರೆ ಸತಿಪತಿಗಳು ಈರುವರು ಕುಡ್ಕೊಂಡು ಗುರುವಿನ ದೀಕ್ಷಾ ತಗೊಂತಾರೆ. ಆಮೇಲೆ ದಾನ ಧರ್ಮ ಪ್ರತಿ ವರ್ಷನೂ ಕೂಡ ಮಾಡ್ಬೇಕು. ಅವರು ಒಂದು ಕಟ್ಟಳೆ ಹಾಕೊಂಡಿದ್ರು, ಎದಕ್ಕೋ ಒಂದು ಬಾಂಬೆಗೆ ಹೋಗ್ಬಿಟ್ರು. ಇವರು ಜೀತಕ್ಕಿದ್ದ ಅದಾರಲ್ಲ, ಹಾಗೆ ತೆಗೆದು ಜ್ವರನ ದಾನ ಮಾಡ್ರಿ ಅಂತ ಹೇಳೋಗಿದ್ರು. ಹಾಗೆ ಹಾಕ್ಬೇಡ್ರಪ್ಪ, ದಾನ ಮಾಡಿ ಹಾಗೆ ಹಾಕ್ರಿ ಅಂತ ಹೇಳಿದ್ರು. ಆಯ್ಗಾರ ಅಂತ ಇರ್ತಾರಲ್ಲ, ಬಿಡ್ರಿ ಅಲ್ಲೇ ತಾಗಿಟ್ಟು ಬಿಡ್ರಿ. ಅವ್ರು ಗೌರವದಿಂದ ತುಂಬಿ ಮತ್ತೆ ಅದೇ ಸಹಕಾರಯುಕ್ತವಾದಂತ ನಿಮ್ಮದೇ ಬ್ಯಾಂಕು, ನಿಮ್ಮಿಂದಲೇ ಅವಿರುತ್ತಕವಾದಂತ ನಿಲುವು, ಮುಂದೆ ನಿಮ್ಮಿಂದಲೇ ನಿಮಗಾಗಿ ನಿಮಗೋಸ್ಕರವಾಗಿರುವಂತ ಬ್ಯಾಂಕ್ ಯಾವ್ದಾದ್ರು ಇದ್ರೆ ಅದು ಮಲ್ಲಾಪುರ ಶರಣಬಸವೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಅಂತ ಒಂದು ತತ್ವಕವಾದಂತ ನಿಲುವು ಮನಸ್ಸು ಮಾಡಿದ್ರೆ ಏನೆಲ್ಲವೂ ಕೂಡ ಸಾಧ್ಯ ಆಗ್ತದ. ಅವ ತಾಯಿ ಬಳಗನ ಕೂಡ್ಕೊಂಡು ನನ್ನ ಹೆಸರಿಟ್ರು ಎಲ್ಲ. ಈಗಾದ್ರೆ ಹೇಳಿದ್ರು ಕರಿಕಟ್ಟಾಗ ನನಗೆ ಡವ ಡವ ಚಲೋ ಆತ. ಇವ್ರು ನನ್ನ ಹೆಸರ ಯಾಕಿಟ್ರು ಯಪ್ಪ ಇದಕ್ಕಂತ. ಅಜ ದೈವ ಅಂದ್ರೇನು, ದೈವದ ಶಕ್ತಿ ಅಂದ್ರೇನು, ದೈವ ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧ್ಯ ಆಗ್ತದೆ ಅನ್ನೋದಕ್ಕ ನಮಗ ರೂಢಿಗಳಿಸಿದಿ. ಮಾರಿ ತಿರುಕೊಂಡು ಅಡ್ಡಾಡಿ ಬರೀ ಜಗಳ, ಬರೀ ಸ್ಟೇಷನ್ಗೆ ಹೋಗುವಂತವ್ರು ನಾವು. ನಿನ್ನಿಂದ ನಾವೆಲ್ಲರೂ ಒಂದಾಗೀವಿ, ನಾವು ನಿಮ್ಮ ಹೆಸರಲ್ಲೇ ಬ್ಯಾಂಕ್ ತೆಗಿತೀವಿ ಅಂದ್ರು. ನನಗ ನಿತ್ಯ ಹತ್ತಲಿಲ್ಲ, ಸತ್ಯ ಹೇಳ್ತೇನೆ. ನನ್ನ ಹೆಸರ ಇಟ್ಟಾರ ಮುಂದೇನೋ ಏನೋ ಎಂತ ಅಂತ. ನಿಮ್ ಪೈಲ್ವಾನ್ರು ಬಂದಾರ, ನಿಮ್ಮೆಲ್ಲ ಹಿರಿಯರು ಬಂದಾರ ಊರಿಗೆ. ಕೋಟಿ ಗಂಟ್ಲೆ ವ್ಯವಹಾರ ಟರ್ನಾವರ್ನ ಮಾಡಾಕತ್ತಾರ. ಬರೀ ಹೆಣ್ಮಕ್ಳು ಎಷ್ಟೋ ಕೋಟಿ ಗಂಟ್ಲೆ ವ್ಯವಹಾರ ಟರ್ನಾವರ್ನ ಮಾಡಾಕತ್ತಾರಂದ್ರೆ ಇಷ್ಟು ಖುಷಿ ಆಯ್ತು. ಏನು ನನಗೂ ಸಾಲ ಕೊಡ್ತೀರಿ ನಾನ್ಯ ಬ್ಯಾಂಕನಿಂದ ಇಷ್ಟು ಬೇಕಾದ ತಗೊಂಡು ಹೋಗಂದ್ರು. ಖುಷಿ ಆನಂದದಿಂದ ಕೇಳಿದೆ. ನನಗೂ ಕೊಡ್ರಿ ಹಂಗಾರ ಅಂದೆ. ಅಜ್ಜ ಎಷ್ಟು ಬೇಕು ಹೇಳಂದ್ರ ಬೇಡ ಅಂದೆ. ಬೇಡ, ಎತ್ತಿ ಕೈ ಕೊಡುವಂಗ ಆದ್ರಲ್ಲ, ಹಚ್ಚಿದ ಸಸಿ ದೊಡ್ಡ ಹೆಮ್ಮರವಾಗಿ ನೆರಳು ಆಶ್ರಯಿಸೈತಲ್ಲ, ಇಡೀ ಕರಿಕಟ್ಟಿ ಗ್ರಾಮ ಅಲ್ಲ, ಆಜುಬಾಜು ಊರಿಗೂ ಕೂಡ ಸಾಲ ಕೊಡ್ತೀರಿ, ಸಾಲ ಇಸ್ಕೊಂತೀರಿ ಅಂತಂದ್ರ ನಿಮ್ಮಂತ ಅಯುಕ್ತವಾದಂತ ಸಹಕಾರ ಸಂಘದೊಳಗೆ ಬಹಳ ವ್ಯಕ್ತಿ ಬಲಾಢ್ಯ ಆಗೈತಿ ಅಂತ. ಈಗ ಒಂದು ಸಸಿ ಈಗ ಮಲ್ಲಾಪುರದಾಗ ಹೆಚ್ಚೈತಿ, ಅದನ್ನ ಕಾಯೋರು ಯಾರು? ಅದರ ಪತ್ರಿಗಿಡ ಅದ, ಪತ್ರಿಗಿಡ ಸಸಿ. ಪತ್ರಿಗಿಡಕ್ಕೆ ನಿಗ್ರ ಬಾಳ ಹೆಂಗ ಏನ್ ಮಾಡ್ತತಿ? ಪತ್ರಿಗಿಡಕ್ಕೆ ನಿಗ್ರ ಬಾಳ, ಆಡಿನ ನಿಗ್ರ. ಅಯ್ಯೋ ಒಂದ ಅಲ್ಲದ್ರದ. ಇವರು ಎತ್ತರದ ಗಿಡ ಬಿಟ್ಟು ಸಣ್ಣದ ಗಿಡನ ತಪ್ಪಲ ಹರಿತಾರ, ವಾಲಿ ಮುರಿತಾರ. ಗೀತೆಲ್ಲ ಹೇಳೋದು ಪೂಜೆ ಕಡೆ ತಪ್ಲ ಮುರಿದು ವಾಲಿ ಹರಿದು ಹರ್ಕೊಂಡು ಹೋಗುದು ಮಾಡ್ತಾರ. ಆದ್ರೆ ಅದನ್ನ ಶಾಶ್ವತ